1 ಗಂಟೆ ಕಾಲ ಮ್ಯಾಕ್ಸಿಮಮ್ ಒಂದು ಮೂಗು ಹೊಳ್ಳೆನಲ್ಲಿ ಗಾಳಿ ಹೋಗಬೇಕು ಬರಬೇಕು. 5 ನಿಮಿಷದ ನಂತರ ಅದು ಇನ್ನೊಂದು ಮೂಗಿನ ಹೊಳ್ಳೆಗೆ ಶಿಫ್ಟ್ ಆಗಬೇಕು. ಇದು ನಿಯಮ. ಹೇಗೆ ಸಾಫ್ಟ್ವೇರ್ ರೆಡಿ ಮಾಡಿರ್ತಾರೆ ಆ ಥರ ಇದು ಭಗವಂತ ಪ್ರತಿಯೊಬ್ಬರಿಗೂ ಈ ನಿಯಮವನ್ನ ಅನುಸರಿಸಿದ್ದಾರೆ. ಆದರೆ ಈ ನಿಯಮ ಕೆಲವು ಟೈಮಲ್ಲಿ ಏರುಪೇರಾಗುತ್ತೆ. ದೈಹಿಕ ಮಾನಸಿಕ ಒತ್ತಡಗಳು, ದೈಹಿಕ ಮಾನಸಿಕ ರೋಗಗಳು ಮತ್ತೆ ನಿಮ್ಮ ಪರಿಸರದ ಬದಲಾವಣೆಗಳು, ನೀವು ತಿನ್ನುವ ಆಹಾರ ಪದ್ಧತಿಯಲ್ಲಿ ಮಾರುಪಾಡು ಇತ್ಯಾದಿ ಇತ್ಯಾದಿ, ಇವುಗಳಿಂದ ಈ ಸ್ವರ 1 ಗಂಟೆ ಅಂತನ್ನೋ ಲಿಮಿಟೇಷನ್ನು ಜಾಸ್ತಿ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು. ಈ ಸಾಫ್ಟ್ವೇರ್ ಏನ್ ಭಗವಂತ ಫಿಕ್ಸ್ ಮಾಡಿ ನಮ್ಮನ್ನ ಕಳಿಸಿದ್ದಾನ ಅದಕ್ಕೆ ವಿರುದ್ಧವಾದ ರೀತಿಯಲ್ಲಿ ಕಡಿಮೆ ಪ್ರಮಾಣದಲ್ಲಿ ಅಥವಾ ಹೆಚ್ಚು ಪ್ರಮಾಣದಲ್ಲಿ ಗಾಳಿ ಹೋಗಲು ಬರಲು ಸಾಧ್ಯವಾದ ಪಕ್ಷದಲ್ಲಿ ಸಂತೋಷ ದುಃಖ, ಆರೋಗ್ಯ ಅನಾರೋಗ್ಯ ಆಗಲು ಸಹಜ. ಆದರೆ ಇದನ್ನು ಸರಿಪಡಿಸ್ಕೊಳ್ಳೋದು ಹೇಗೆ ಅಂತ ಆವಾಗಲೇ ಹೇಳಿಕೊಟ್ಟಿದ್ದೀನಿ. ಇದು ಹೇಗೆ ಅಂತಂದ್ರೆ, ಈ ಸಾಧನೆ ಅಂತನ್ನೋದು ಈ ಭಗವಂತನ ಮೇಲೆ ಭಕ್ತಿ ಮಾಡ್ತಾರೆ. ಕೂತಾಗ, ನಿಂತಾಗ, ನಡೆದಾಗ, ಮಲಗಿದಾಗ, ಸ್ನಾನ ಮಾಡಿದಾಗ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಭಗವಂತನ ಯೋಚನೆ, ಭಗವಂತನ ನಾಮಸ್ಮರಣೆ ಯಾವಾಗಲೂ 24x7 ಪ್ರತಿ ಕ್ಷಣದಲ್ಲೂ ಭಗವಂತನ ಯೋಚನೆ. ಆ ರೀತಿ 24x7 ಭಗವಂತನ ಯೋಚನೆಯಲ್ಲಿ ಇದ್ದಾಗ ನಮಗೆ ಗೊತ್ತಿಲ್ಲದೇನೆ ವಿಚಿತ್ರವಾದ ಅನುಭವಗಳು ನಮ್ಮಲ್ಲಿ ಆಗತ್ತೆ. ಹಾಗೆಯೇ ಈ ಸ್ವರಯೋಗ ಕೂಡ ನೀವು ಇದನ್ನ ಅನುಸರಿಸ್ಕೋಬೇಕು. ಇದರಲ್ಲಿ ಆಗುವ ಏರುಪೇರುಗಳಿಂದ ಹೊರಗೆ ಬರಬೇಕು ಅಂತಂದ್ರೆ 24x7 ಯಾವಾಗಲೂ ಇದರಲ್ಲೇ ಗಮನವಾಗಿರಬೇಕು. ಲೌಕಿಕ ಜೀವನದಲ್ಲಿ ಎಲ್ಲೋ ಕೆಲಸ ಮಾಡಕ್ ಹೋಗ್ತೀವಿ, ಯಾವುದೋ ಒಂದು ಜಾಗಕ್ಕೆ ಹೋಗ್ತೀವಿ, ಎಲ್ಲೋ ಇರ್ತೀವಿ, ಮಾಡ್ತೀವಿ, ನಿಮ್ಮ ಮನಸ್ಸು ಬೇರೆ ಕಡೆ ಸ್ಪಂದಿಸಿರುತ್ತೆ. ಅಂತ ಸಮಯದಲ್ಲಿ ಈ ಸ್ವರಯೋಗದ ಬಗ್ಗೆ ನಮಗೆ ಯೋಚನೆ ಬರೋದಿಲ್ಲ, ಇನ್ವಾಲ್ವ್ಮೆಂಟ್ ಬೇರೆ ಕಡೆ ಇರುತ್ತೆ ಲೌಕಿಕ ಜೀವನ. ಹಾಗಾಗಿ ಏರುಪೇರುಗಳಾಗುವುದು ಸಹಜ. ಇಲ್ಲ ನಾನು ಇದನ್ನ ಸಾಧನೆ ಮಾಡ್ತೀನಿ ಅಂತಂದ್ರೆ ನೀವು ಎಲ್ಲೋ ಒಂದು ಬೆಟ್ಟದಲ್ಲೋ ಗುಹೆಯಲ್ಲೋ ಒಂದು ಗುಡ್ಡದಲ್ಲೋ ಕೂತ್ಕೊಂಡು ಯಾವಾಗಲೂ ಮೂಗಿಲು ಹೋಗೋ ಬರೋ ಗಾಳಿನ ಯೋಚನೆ ಮಾಡ್ತಾ ಇರಬೇಕು. ಸರಿಯಾಗಿ ಹೋಗುತ್ತಾ ಬರುತ್ತಾ, ಸರಿಯಾಗಿ ಹೋಗುತ್ತಾ ಬರುತ್ತಾ, ಸರಿಯಾಗಿ ಹೋಗುತ್ತಾ ಬರುತ್ತಾ. ಆ ರೂಲ್ಸ್ ಏನು ಹೇಳಿದೆ, ಜಾಸ್ತಿ ಆದ್ರೆ ಎಟ್ಟೊತ್ತು ಜಾಸ್ತಿ ಆಗುತ್ತೆ, ಹುಚ್ಚರಾಗ್ಬೇಕು ನೀವು. ಹೇಗೆ ಭಗವಂತನಿಗೆ ಹುಚ್ಚರಾಗ್ತಾರೆ ಹಾಗೆ ನೀವು ಸ್ವರಯೋಗಕ್ಕೆ ಹುಚ್ಚರಾದ್ರೆ ಸ್ವರಯೋಗದ ನಿಯಮಗಳನ್ನ 100% ಕರೆಕ್ಟ್ ಆಗಿ ಪರಿಪಾಲನೆ ಮಾಡಕ್ ಸಾಧ್ಯ, ಇಲ್ಲದ್ರೆ ಸಾಧ್ಯವಿಲ್ಲ. ಇವುಗಳೆಲ್ಲ ಆಧ್ಯಾತ್ಮ ಸಾಧನೆಗಳು. ಸಂಸಾರ ಜೀವನದಲ್ಲಿ ಇದ್ಕೊಂಡು ಇದನ್ನ ಸಾಧನೆ ಮಾಡ್ತೀನಿ ಅಂತಂದ್ರೆ ಖಂಡಿತವಾಗ್ಲೂ ತುಂಬಾ ಡೆಡಿಕೇಶನ್ ಬೇಕು. ಅದು ಸಾಧ್ಯವಿಲ್ಲ ಸಂಸಾರದಲ್ಲಿ.